ತುಂಬ ಒಳ್ಳೆ ಸಿನಿಮಾ. ಪದ್ಮಗಂಧಿ, ಕಮಲ, ಇದಕ್ಕೆ ಇಷ್ಟು ವಿಷಯ ಇದೆ. ಒಳ್ಳೆ ಕಲಾತ್ಮಕ ಚಿತ್ರವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಮಕ್ಕಳಿಗೆಲ್ಲರಿಗೂ ಇದರಲ್ಲಿ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಚಿತ್ರ, ನನಗೆ ಬಹಳ ಇಷ್ಟ ಆಯಿತು. ನಾನು ಸುಚೇಂದ್ರ ಪ್ರಸಾದ್ ಸರ್ ಅವರ ಚಿತ್ರಗಳೆಲ್ಲ ನೋಡಿದ್ದೀನಿ. ಖಂಡಿತ ಅದೇನಾದರೂ ಒಂದು ಸಬ್ಜೆಕ್ಟ್ ಇರುತ್ತೆ. ಸುಮ್ಮನೆ ನಾವು ಮರ ಸುತ್ತಕೊಂಡು ಕಮರ್ಷಿಯಲ್ ಸಿನಿಮಾ ಅಂತ ಹೇಳೋದಕ್ಕಿಂತ ಇದು ಒಂದು ಪದ್ಮದ ಬಗ್ಗೆ, ನಮಗೆ ಕಮಲದ ಬಗ್ಗೆ ಇಷ್ಟೆಲ್ಲ ವಿಷಯಗಳಿದೆಯಾ ಅಂತ ನಮಗೆ ಗೊತ್ತಿರಲಿಲ್ಲ. ಇಂಥ ಲಾಭ ಇದುವರೆಗೂ ನನಗೆ ಯಾವತ್ತೂ ಆಗಿರಲಿಲ್ಲ. ನಾನು ಸ್ವಾರ್ಥಿ ಅಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಎಲ್ಲರೂ ನೋಡಿ, ನೀವು ಲಾಭವಂತರಾಗಿ ಅಂತ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಬಹುಶಃ ಭಾರತೀಯ ಪರಂಪರೆಯಲ್ಲಿ ಕಮಲದ ಹೂಗೆ ಇರುವಂಥ ಮಹತ್ವ ಮತ್ತು ಅದರಲ್ಲಿರುವಂಥ ವ್ಯಾಪ್ತಿ ಅದನ್ನ ಬಹಳ ಅಚ್ಚುಕಟ್ಟಾಗಿ ಒಂದು ಪಿಕ್ಚರೈಸೇಷನ್ ಮೂಲಕ ಮಾಡಿದ್ದಾರೆ. ಪದ್ಮಗಂಧ ಫಿಲಮ್ ತುಂಬಾ ಚೆನ್ನಾಗಿದೆ. ಇಟ್ಸ್ ಆಲ್ ಅಬೌಟ್ ಲೋಟಸ್ ಅಲ್ಲಿ ನಾವು ನೋಡ್ತೀವಿ, ಇವಾಗ ಲೋಟಸ್ ಅಂದ್ರೆ ಚೆನ್ನಾಗಿರುತ್ತೆ, ಅದನ್ನ ನಾವು ದೇವ್ರಿಗೆಲ್ಲ ಮುಡಿಸ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಲೋಟಸ್ಗೆ ತುಂಬಾ ಏನ್ಷಿಯಂಟ್ ಇಂದ ತುಂಬಾ ವ್ಯಾಲ್ಯೂಸ್ ಇದೆ. ಅದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ಈ ಫಿಲಮ್ ಅಲ್ಲಿ ತೋರಿಸಿದ್ದಾರೆ. ನಮಗೆ ಇದ್ರಕ್ಕಿಂತ ಮುಂಚೆ ಏನು ಗೊತ್ತಿತ್ತು ಅಂದರೆ ಕಮಲ ಒಂದು ರಾಷ್ಟ್ರೀಯ ಹೂವು, ಮತ್ತು ಅದ್ರ ಬಗ್ಗೆ ಅದಕ್ಕೆ ಹೆಸರಲ್ಲಿ ಹುಟ್ಟುತ್ತೆ ಅಂತ ಗೊತ್ತಿತ್ತು. ಬಟ್ ಈ ಒಂದು ಮೂವಿ ನೋಡಿದ್ಮೇಲೆ ನಾವು ಕಮಲ ಅಂತ ಕೊಟ್ಟರೆ ಒಂದು ಎಸ್ಸೆ ಬರೆಯೋಕ್ಕೂ ರೆಡಿ ಇದ್ದೀವಿ. ಅಷ್ಟು ಚೆನ್ನಾಗಿದೆ ಮೂವಿ, ಎಲ್ಲರಿಗೂ ನೋಡಬೇಕು. ತುಂಬ ಖುಷಿ ಆಯ್ತು ಇಲ್ಲಿ ಬಂದು ನೋಡಿದ್ವಿ. ಪದ್ಮಗಂಧಿ ಮೂವಿಯನ್ನು ನಮಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ರು, ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ನಮ್ಗೆ ಇಷ್ಟು ಇಂಪಾರ್ಟೆನ್ಸ್ ಅಂದರೆ ಲೋಟಸಲ್ಲಿ ನಮಗೆ ಎಷ್ಟೊಂದು ವಿಷಯನೇ ಗೊತ್ತಿರಲಿಲ್ಲ. ಅದರಲ್ಲಿ ಸೋಡಿಯಂ ಇರೋದಾಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ಇದರಿಂದ ಎಷ್ಟೊಂದು ಈ ಮೂವಿ ನೋಡಿದ್ರಿಂದ ಎಷ್ಟೊಂದು ಯೂಸಸ್ ಆಯಿತು. ಮತ್ತು ಇದರ ಮೂವಿಯಲ್ಲಿ ಸಂಸ್ಕೃತಕ್ಕೆ ನೀಡಿರೋ ಪ್ರೋತ್ಸಾಹ ಮತ್ತು ಕಮಲಕ್ಕೆ ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ಸ್ ಆಗಿರ್ಬೋದು, ಎಸ್ಪೆಷಲಿ ಮಹಾಪದ್ಮ ಅವ್ರ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಅವ್ರ ಟೀಚರ್ಸ್ ಆಗಿರಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ, ಮತ್ತು ತುಂಬ ಇಷ್ಟ ಆಯಿತು. ಲಾಸ್ಟ್ ಕನ್ಕ್ಲೂಷನ್ಸ್, ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ನಿಮ್ಮ ಟೀಚರ್ಸ್ ಜೊತೆ ಬನ್ನಿ, ಮೂವಿ ತುಂಬ ಚೆನ್ನಾಗಿದೆ, ನೋಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ವಸ್ತುವನ್ನು ಇಟ್ಕೊಂಡು ಸಿನಿಮಾ ಪೂರ್ತಿ 2 ಗಂಟೆಗಳ ಕಾಲ ಆ ವಸ್ತುವಿನ ಆದಿಯಿಂದ ಅಂತ್ಯದವರೆಗೂ, ಅದಕ್ಕೆ ಅಂತ್ಯ ಇಲ್ಲ, ಎಲ್ಲಿಂದ ಬಂದಿರಬಹುದು ಅಂತ ಹೇಳಿ ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ಕಲಾತ್ಮಕವಾಗಿ ಹಾಗೂ ನಮ್ಮ ಸಾಂಸ್ಕೃತಿಕವಾಗಿ, ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಕಮಲ ಆ ಪದ್ಮ ಅಂತ ಏನು ಹೇಳ್ತೀವಿ, ಅದರ ವಿಶೇಷತೆಯನ್ನ ಅಣಿಯಾಗಿ ಬಿಡಿಸಿ ಹೇಳೋದು ಅಂತಾರಲ್ಲ, ಆ ರೀತಿ ಒಬ್ಬ ಚಿಕ್ಕ ಮಕ್ಕಳಿಗೂ ಒಂದು 4-5 ವರ್ಷದ ಮಗುವಿಗೂ ಅರ್ಥ ಆಗೋ ಭಾಷೆಯಲ್ಲಿ, ಎಲ್ಲರಿಗೂ ಅರ್ಥ ಆಗೋ ಭಾಷೆಯಲ್ಲಿ, ಎಲ್ಲ ಥರದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನೋಡಿ, ಪದ್ಮಗಂಧಿ ಕಮಲ ಪುಷ್ಪದ ವಿಚಾರವನ್ನು ಕುರಿತು. ಕಮಲ ಪುಷ್ಪ ಎಲ್ಲರಿಗೂ ಗೊತ್ತು, ಆದರೆ ಆ ಕಮಲ ಪುಷ್ಪದ ಸಂಬಂಧವಾಗಿ ಇಷ್ಟೊಂದು ವಿಚಾರಗಳಿದೆ ಅಂತ ಯಾರಿಗೂ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ. ಅದರ ಜೊತೆಗೆ ಇಷ್ಟು ರಂಜನೀಯವಾಗಿದೆ, ಎಲ್ಲ ಕ್ಷೇತ್ರಗಳಲ್ಲೂ ಈ ಕಮಲ ಪುಷ್ಪ ಹರಡ್ಕೊಂಡಿದೆ ಅನ್ನೋದು ಸಾಮಾನ್ಯವಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ಹೊಸದಾಗಿ ನೋಡಿ ತುಂಬ ಜನ ತುಂಬ ಪ್ರೋತ್ಸಾಹಿತರಾಗಿದ್ದಾರೆ, ಉತ್ಸಾಹಿತರಾಗಿದ್ದಾರೆ. ರಂಗಭೂಮಿ ಕಲಾವಿದೆ ಕೂಡ ಹೌದು. ಇದ್ರ ಜೊತೆ ನನಗೆ ಕೆಲಸ ಮಾಡಲಿಕ್ಕೆ ತುಂಬ ಖುಷಿಯಾಗಿದೆ. ಇಲ್ಲಿ ಬರುವ ಕಮಲ ನನ್ನ ಜೀವನದಲ್ಲೂ ಕೂಡ ಹೋಗ್ತಾ ಕಾಣಿಸ್ಲಿಕ್ಕೆ ಶುರುವಾಯಿತು. ಈ ಚಿತ್ರ ತುಂಬ ಒಂದು ಒಳ್ಳೆ ಮಾಹಿತಿಯನ್ನು ಮಕ್ಕಳಿಗೂ ಹಾಗೂ ನಮ್ಮಂಥ ಅಡಲ್ಟ್ಗೂ ಕೂಡ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದೆ. ಪದ್ಮಗಂಧಿ ಪ್ರಥಮ ದಿನ ಪ್ರಥಮ ಪ್ರದರ್ಶನ ವಿದುಷಿ SR ಲೀಲಾ ಅವರು ಪ್ರೊಫೆಸರ್ SR ಲೀಲಾ ಅವರು 10 ವರ್ಷಗಳ ನಿರಂತರವಾದಂಥ ಸಂಶೋಧನೆ, ಅನ್ವೇಷಣೆ, ಅನುಸಂಧಾನ ಇವುಗಳೊಟ್ಟಿಗೆ ಆದಂಥ ಈ ಪದ್ಮಗಂಧಿಯ ಅಡಕ ಇಂದು ತನ್ನ ಪ್ರಸವ ವೇದನೆಯನ್ನು, ಅದು ನಾವ್ಯಾವಾಗಲೂ ನವಮಾಸ ಅಂತ ಹೇಳ್ತೀವಿ, ಇದು ನವಮಾಸ ಆಗಲಿಲ್ಲ, ಇದು ಆಗ ಮಾಡಿಕೊಂಡ್ರೆ 10 ವರ್ಷಗಳ ಪರ್ಯಂತ ಅವರು ಯಾವ ವಿಷಯ ತಜ್ಞರನ್ನ ಇಟ್ಕೊಂಡು ಅವರನ್ನ ಮಾತಾಡಿಸಿ